ಇವತ್ತಿನ ಅಮೌಂಟ್ ಮೌಲ್ಯ ಹೆಚ್ಚಾಗಿದ್ರು ಕೂಡ ಅರ್ಧಕ್ಕಿಂತ ಕಮ್ಮಿನಲ್ಲಿ ಈ ವ್ಯವಸ್ಥೆ ಮಾಡಿದೀವಿ. ಚಿಂತೆ ಮಾಡ್ಕೋಬೇಡ. ನೆಕ್ಸ್ಟ್ ಲಾಸ್ಟ್ ಟೈಮ್ ಎಷ್ಟಾಗಿತ್ತು ಈಗ ಎಷ್ಟು ಮಾಡಿದ್ವಿ ಅಂತ ತೋರಿಸ್ತೀನಿ. ಸುಮ್ಮನೆ ಜನ ಜಾಸ್ತಿ ಕಬ್ಬಡಿ ರೈತರು ಸತ್ರುವೆ ನೀವು ಹಾಕಬೇಕು. ನನಗೆಲ್ಲ ಕಡೆಯ ರೈತರಿಗೆ ಕಡೆಯ ಹಾಕ್ಬೇಡಿ. ಯಾಕೆ ಹಾಕ್ತೀರಾ? ಏನಿಲ್ಲ, ಜಾಸ್ತಿ ಸಪ್ಲೈ ಮಾಡೋರ್ಗೆ ಅದು ಡಿಸಿಷನ್ ಸರ್. ಏನಿಲ್ಲ ಸರ್, ಏನಿಲ್ಲ. ನಮ್ಮ ಪ್ಯಾಕಿ ಹೊಡೆದು ಮಾತಾಡೋ ಅಧ್ಯಕ್ಷರೇ, ರೈತರು ಯಾವಾಗ ಸೇರ್ತಾರೆ ನೀವು ತಡೆ ಒಡ್ಡಿ ನಮ್ಮ ಅವಮಾನ ಮಾಡಿದ್ರೆ ರೈತರಿಗೆ ಅದಕ್ಕೆ ಸಮಯಾಚನೆ ಮಾಡಬೇಕು. ಖಂಡಿತವಾಗಿ ನಾನು ನಮ್ಮ ಫೀಲ್ಡ್ ಸ್ಟಾಫ್ಗೆ ಮತ್ತೆ ಸೆಕ್ಷನರ್ಗೆ ಹೇಳಿದ್ದೆ, ಕಡ್ಡಾಯವಾಗಿ ರೆಪ್ರೆಸೆಂಟೇಷನ್ ಯಾರು ಬರ್ತಾರೆ ಬುಕ್ ತೆಗೆದವರು ಬೇಡ, ಅವ್ರ ಹತ್ರ ದಾಖಲೆ ತಗೊಂಡು ಕಳ್ಸಪ್ಪ ಅಂತ ಅವ್ರ ಪರವಾಗಿ ನಾನು ಸಭೆಗೆ ವಿಷಾದ ಪಡಿಸ್ತೀನಿ. ಮುಂದೆ 600 ಅಂಕಗಳಿಗೆ 487 ಅಂಕಗಳನ್ನು ಪಡೆದು ಅತಿ ಹೆಚ್ಚು ಅಂಕಗಳೊಂದಿಗೆ ವೃತ್ತಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ್ದಾರೆ ಚಂದನ್ ಸಿ ಗೌಡ. ಜೋರಾದ ಚಪ್ಪಾಳೆ ಬರಲಿ ಚಂದನ್ ಸಿ ಗೌಡ ಅವರಿಗೆ. 2020 ರೈತರ ಹೆಸರು ಮಲ್ಲೇಶ ಬಿನ್ ಸಿದ್ದರಾಮಯ್ಯ ದೇವೇಗೌಡನ ದೊಡ್ಡಿ 267 ಟನ್ ಕಬ್ಬನ್ನು ಸರಬರಾಜು ಮಾಡಿದ್ದಾರೆ. ಕುಮಾರ ಎಂಆರ್ ಬಿನ್ ರಾಮಣ್ಣ ಹೆಚ್ ಮಲ್ಲಿಗೆ ಬೇಡವಂತೆ. ಮುಂದಿನ ತಯಾರಿ ಹೊಳಲು ವಿಭಾಗದ ರೈತರು ಅತಿ ಹೆಚ್ಚು ತಿಮ್ಮೇಗೌಡ ಕಿರಿಗಂದೂರು. ರಾಜಣ್ಣ ಇಲ್ಲೇ ನೋಡಿ. ರೈತ ಬಂಧುಗಳು, ಕಾರ್ಮಿಕ ಬಂಧುಗಳು, ಷೇರುದಾರರು, ಅಧಿಕಾರಿ ಬಂಧುಗಳು, ಮುಖ್ಯವಾಗಿ ನಮ್ಮ ರಾಜ್ಯಪಾಲರ ಪ್ರತಿನಿಧಿಯಾಗಿ ಬಂದಂಥ ನೇತ್ರ ಪ್ರಭಾರ ಅವರು, ಇವರೆಲ್ಲರೂ ಕೂಡ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಆತ್ಮೀಯವಾಗಿ ವಂದನೆಯನ್ನು ಸಲ್ಲಿಸ್ತಾ ಅಂತಿಮವಾಗಿ ಎಲ್ಲರೂ ಎದ್ದಿಲ್ಬೇಕು. ರಾಷ್ಟ್ರಗೀತೆಯನ್ನ ನಮ್ಮ ಶ್ರೀಧರ್ ಅವರು ನಡೆದಂಥ ಮೈಸೂರು ಸಕ್ಕರೆ ಕಂಪನಿಯ ಸರ್ವ ಸದಸ್ಯರ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿತ್ತು. 2015-16, 2016-17ರ ಸಂಪೂರ್ಣ ವಾರ್ಷಿಕ ವರದಿ ಸರ್ವಾನುಮತದಿಂದ ಅಂಗೀಕಾರ ಆಗಿದೆ. ಜೊತೆಗೆ ಬಹಳಷ್ಟು ಸಲಹೆ ಸೂಚನೆಗಳನ್ನ ನಮ್ಮ ರೈತ ಬಂಧುಗಳು, ಹಿರಿಯ ಹೋರಾಟಗಾರರು ಕೊಟ್ಟಿದ್ದಾರೆ. ಕರಾರುವಾಕ್ಕಾಗಿ ಅದನ್ನು ಜಾರಿ ತಂದು ಅತ್ಯುತ್ತಮವಾದ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ನಡೆಸಿ ನಮ್ಮ ಸರ್ಕಾರಕ್ಕೆ, ನಮ್ಮ ಸಚಿವರಿಗೆ, ನಮ್ಮ ಶಾಸಕರಿಗೆ, ಎಲ್ಲ ಮೈಸೂರು ಹಿತೈಷಿಗಳಿಗೆ ನಾವು ಖಂಡಿತವಾಗಿ ಒಳ್ಳೆಯ ಸಂದೇಶವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಈ ರಾಷ್ಟ್ರೀಯತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಗೋವುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಅತ್ಯುತ್ತಮವಾದ ಸಲಹೆಗಳನ್ನು ನೀಡಿದ್ದಾರೆ. ಅವೆಲ್ಲವನ್ನೂ ಕೂಡ ಸರ್ಕಾರ ಜೊತೆ ಚರ್ಚಿಸಿ ಅನುಷ್ಠಾನ ಮಾಡ್ತೀವಿ. ಈಗ 2015-16 ಆಡಿಟ್ ವರದಿಯನ್ನು ಸಂಪೂರ್ಣವಾಗಿ ನಾವು ಅನುಮೋದಿಸಿದ್ದೀವಿ. ಆದಷ್ಟು ಬೇಗ ಮುಂದಿನ ಆಡಿಟ್ ವರದಿಗಳನ್ನು ಕೂಡ ಸಾಮಾನ್ಯ ಸಭೆ ಮೂಲಕ ನಾವು ಅಂಗೀಕರಿಸ್ತೀವಿ. ಯಶಸ್ವಿಯಾಗಿ ಮೈಸೂರು ಸಕ್ಕರೆ ಕಂಪನಿಯನ್ನು ನಡೆಸಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಜವಾಬ್ದಾರಿಯಾಗಿರ್ತಾರೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಸೊ ಪ್ರಮುಖವಾಗಿ ರೈತರು ಏನೇನು ಸಲಹೆ? ಪ್ರಮುಖವಾಗಿ ರೈತರು ಯಾವುದೇ ಕಾರಣಕ್ಕೂ ಮುಂದಿನ ಹಂಗಾಮನ್ನು ಕಪ್ಪು ಪಟ್ಟಿಲಿರ್ತಕ್ಕಂಥ ಸಂಸ್ಥೆಗೆ ಕೊಡಕೂಡದು ಅನ್ನುವಂಥದ್ದನ್ನು ರೆಸಲ್ಯೂಷನ್ನೇ ಮಾಡ್ತಾರೆ. ಅದನ್ನು ಅನುಷ್ಠಾನ ಮಾಡ್ತೀವಿ. ಮತ್ತು 30 ದಿನದೊಳಗಡೆ ನಾವು ಪೇಮೆಂಟ್ ಮಾಡಲೇಬೇಕು ಅಂತ ಹೇಳಿದರೆ ಅದನ್ನು ಕೂಡ ಎಲ್ಲರ ಸರ್ಕಾರದಿಂದ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ವಿ. ಆದಷ್ಟು ಬೇಗ ಉಳಿದಿರ್ತಕ್ಕಂಥ ಎಲ್ಲ ಆಡಿಟ್ ವರದಿಯನ್ನು ಕೂಡ ಮಂಡಿಸಬೇಕು ಅಂತ ಹೇಳಿದರೆ ಅದನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಬಹುಮುಖ್ಯವಾಗಿ 2016-17ರಲ್ಲಿ ಕೆಲವು ಲೋಪ ಆಗಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ಯಾರಿದ್ದರೂ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಪತ್ರ ಬರೆದು ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಸಕ್ಕರೆ ಕಂಪನಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲರೂ ಕೂಡ ಭಾಳ ಆಸಕ್ತಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ. ಜುಲೈ 1st ವೀಕ್, ಜೂನ್ ಎಂಡು ಮತ್ತು ಜುಲೈ ಮೊದಲನೇ ವಾರದಲ್ಲಿ ನಾವು ಮುಂದಿನ ಹಂಗಾಮನ್ನು ಪ್ರಾರಂಭ ಮಾಡಲಿಕ್ಕೆ ಸಜ್ಜಿದ್ದೀವಿ. ಎಷ್ಟು ಒಪ್ಪಿಗೆ ಆಗಿದೆ? 5,70,000 ಟನ್ನು ಮುಂದಿನ ಹಂಗಾಮಿಗೆ ಒಪ್ಪಿಗೆ ಆಗಿದೆ. ಅದನ್ನು ಯಶಸ್ವಿಯಾಗಿ ನಾವು
ನುರಿಸಲಿಕ್ಕೆ ಪ್ರಯತ್ನ. ಕಟಾವ್ಗೆ ಏನು ತೊಂದರೆ ಆಗಲ್ವಾ ಸರ್? ಯಾವುದೇ ರೀತಿಯಲ್ಲೂ ಕಳೆದ ಬಾರಿಯಿಂದ ಅತಿ ಹೆಚ್ಚು ಕಾರ್ಮಿಕರು ಮೈಸೂಗರ್ ಕಂಪ್ನಿಗೆ ಕಬ್ಬು ಕಟಾವು ಬಡಗ್ತಾ ಇದ್ದಾರೆ. ಸರ್ಕಾರಿ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾದ ನಮಗೆ ವಂಚನೆ ಆಗುವುದಿಲ್ಲ ಅಂತ, ಹಂಗಾಗಿ ನಾವು ಯಾವುದೇ ರೀತಿಯಾದ ಕಬ್ಬು ಕಟಾವಿಗೆ ತೊರೆದೇ ಬರದೇ ಇರೋ ಥರ ನೋಡ್ಕೊತೀವಿ. ಸರ್ ತುಂಬ ಯಶಸ್ವಿಯುತವಾಗಿ ನಡೆದಿದೆ. ನಮ್ಮ ರೈತ ಬಾಂಧವರು ಸಹ ತುಂಬ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಮುಂದಿನ ಹಂಗಾಮಿಗೆ ಯಾವುದೇ ರೀತಿ ಹಿಂದೆ ಆದಂಥ ಲೋಪದೋಷಗಳು ಬರದೇ ಇರೋ ರೀತಿಯಲ್ಲಿ ಮುಂದಿನ ಹಂಗಾಮಿನಲ್ಲಿ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ. ಮತ್ತು ನಮ್ಮ ಅಧ್ಯಕ್ಷ ಹೇಳಿದಾಗ ಆಲ್ರೆಡಿ 5,70,000 ಟನ್ ಕಬ್ಬು ಒಪ್ಪಿಗೆ ಆಗಿದೆ. ಅದನ್ನು ಸಂಪೂರ್ಣವಾಗಿ ನುರಿಸೋಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಪ್ರತಿಯೊಂದು ಮಾಡ್ಕೋತೀವಿ. ಮತ್ತು ಇದೇ ಜೂನ್ ಎಂಡಿಗೆ ನಾವು ಮುಂದಿನ ಹಂಗಾಮನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಏನಾದರೂ ಅತಿ ಹೆಚ್ಚು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿಂದ ಏನಾದರೂ ಆದರೆ ಜುಲೈ ಫಸ್ಟ್ ವೀಕ್ ಅಂತೂ ನಾವು ಖಂಡಿತ ನಾವನ್ನ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ ಸರ್, ಇನ್ನೇನಾದರೂ ಇದೆಯಾ? ಆಯ್ತುರಪ್ಪ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.